ದೇಶದಲ್ಲಿ ಜಿಎಸ್ಟಿ ಜಾರಿಯಾಗಿ 8 ವರ್ಷಗಳಾಗ್ತಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ವಿಚಾರದಲ್ಲಿ ಮಹತ್ವವಾದ ಬೆಳವಣಿಗೆ ಕೂಡ ಆಗಿದೆ. ಆದರೆ ಉದ್ದಿಮೆದಾರ, ಗ್ರಾಹಕ ಹಾಗೂ ತೆರಿಗೆ ಪಾವತಿ ಮಾಡುವಂತ ಜನಸಾಮಾನ್ಯರಿಗೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಜಾಗೃತಿ ಮೂಡಿಸುವಂತ ಕೆಲಸ ಆಗಬೇಕಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿರುವಂತಹ ಹಣಕಾಸು ಸಚಿವಾಲಯದ ಜಿಎಸ್ಟಿ ಉತ್ತರ ಆಯುಕ್ತಾಲಯದಲ್ಲಿ ಸಂವಾದ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಜಿಎಸ್ಟಿ ಜಾರಿಯಾಗಿ ಹೆಚ್ಚು ಕಡಿಮೆ 7 ರಿಂದ 8 ವರ್ಷಗಳಾಗ್ತಾ ಇದ್ದಾವೆ. 8 ವರ್ಷದ ಬಳಿಕ ಸದ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ಒಂದು ಉತ್ತಮವಾದಂತಹ ಬೆಳವಣಿಗೆ ಕೊಡುವಂಥ ಕೆಲಸ ಸೆಂಟ್ರಲ್ ಗೌರ್ಮೆಂಟಿಂದಲೂ ಕೂಡ ಆಗಿದೆ. ಅದೊಂದು 2-3 ತಿಂಗಳಾಗ್ತಾ ಬರ್ತಾ ಇದೆ. ಈಗಲೂ ಕೂಡ ಜಿಎಸ್ಟಿ ಸಂಬಂಧಪಟ್ಟಾಗೆ ತೆರಿಗೆ ಪಾವತಿ ಮಾಡುವಂಥವ್ರಾಗ್ಬೋದು, ತೆರಿಗೆ ಕಟ್ಟುವವರಂತಾಗ್ಬೋದು, ಜೊತೆಗೆ ಸಾಮಾನ್ಯ ನಾಗರಿಕರು ಕೂಡ ಒಂದು ರೀತಿಯಂಥ ಗೊಂದಲ ಇದೆ. ಆ ಗೊಂದಲ ಸಂಬಂಧಪಟ್ಟಾಗೆ ಇವತ್ತು ಬೆಂಗಳೂರಿನ ನಾರ್ತ್ ಕಮಿಷನರೇಟ್ ಒಂದು ಕಚೇರಿಯಲ್ಲಿ ಸಂವಾದ ಕಾರ್ಯಕ್ರಮ ನಡೀತಾ ಇದೆ. ಅಲ್ಲಿ ಜನರು ಕೂಡ ಭಾಗಿಯಾಗಿದ್ದಾರೆ, ತೆರಿಗೆ ಕಟ್ಟುವವರು ಭಾಗಿಯಾಗಿದ್ದಾರೆ. ಆ ಸಂಬಂಧಪಟ್ಟಾಗಿ ಇರುವಂಥ ಗೊಂದಲಗಳು ಕೂಡ ಬ್ರೇಕ್ ಕೊಡುವಂಥ ಕೆಲಸ ಇಲ್ಲಿನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದೇ ಒಂದು ವಿಚಾರ ಬಗ್ಗೆ ಜಿಎಸ್ಟಿ ಸಂಬಂಧಪಟ್ಟಾಗಿರುವ ಕೊಟ್ರೇಸ್ವಾಮಿಯವರು ಕಮಿಷನರ್ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಅವರು ಈ ಸಂಬಂಧಪಟ್ಟಾಗಿ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ. ಸರ್, ನಿಮ್ಗೆ ಗೊತ್ತಿದೆ ಜಿಎಸ್ಟಿ ಜಾರಿಯಾಗಿ ದೇಶದಾದ್ಯಂತ ಉತ್ತಮವಾದಂಥ ಬೆಳವಣಿಗೆ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಒಂದು 2-3 ತಿಂಗಳಲ್ಲಿ ಉತ್ತಮವಾದಂಥ ಬೆಳವಣಿಗೆ ಜೊತೆಗೆ ಒಂದಷ್ಟು ಜಿಎಸ್ಟಿ ಕಡಿತ ಮಾಡುವಂಥ ಕೆಲಸ ಸೆಂಟ್ರಲ್ ಗೌರ್ಮೆಂಟಿಂದಲೂ ಕೂಡ ಆಗ್ತಾ ಇದೆ. ಈ ಸಂಬಂಧಪಟ್ಟಾಗಿ ಜನರಿಗೆ ಈಗಲೂ ಕೂಡ ಒಂದು ರೀತಿಯಾದಂಥ ಗೊಂದಲ ಸೃಷ್ಟಿ ಆಗ್ತಾ ಇದೆ ಸರ್. ಜನರಿಗಾಗ್ಬೋದು, ತೆರಿಗೆ ಕಟ್ಟುವಂಥವರ ಅಂದರೆ ತೆರಿಗೆ ಕಟ್ಟುವಂಥವರ ಜನರಿಗೂ ಕೂಡ ಒಂದು ರೀತಿಯಾದಂಥ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಈ ಸಂಬಂಧಪಟ್ಟಾಗಿ ಹೇಳೋದಾದ್ರೆ ಸರ್ ಏನು ಹೇಳ್ಬೋದು ಅಂತೇಳಿ. ಇಲ್ಲಿ ನೋಡಿ, ಈಗ 56ನೇ GST ಕೌನ್ಸಿಲ್ ಮೀಟಿಂಗ್ ನಂತರ ಈ ಗೊಂದಲಗಳನ್ನು ಬಗೆಹರಿಸಲಿಕ್ಕೋಸ್ಕರನೇ ಆದಂತಹ ಬಹಳ ಮಹತ್ತರವಾದಂಥ ಒಂದು ಮೀಟಿಂಗ್ ಅದು. ಆ ಮೀಟಿಂಗ್ ನಂತರ ನಿಮ್ಮ ಮಾತಿಗೆ ನಾನು ಒಪ್ಪಲಿಕ್ಕೆ ತಯಾರಿಲ್ಲ. ಏನಂದರೆ ಗೊಂದಲಗಳು ಸೃಷ್ಟಿ ಆಗ್ತಾ ಇಲ್ಲ, ಗೊಂದಲಗಳು ಬಗೆಹರಿತಾ ಇದ್ದಾವೆ. ನಮ್ಮಲ್ಲಿ ಏನೋ ಒಂದು 4 ಹಂತದ ಸ್ಲ್ಯಾಬ್ಸ್ ಇದ್ದು, ತೆರಿಗೆ ಪಟ್ಟಿ ಇದ್ದು, ತೆರಿಗೆ ದರಗಳಿದ್ದು, 5%, 12%, 18%, 28%. ಅದ್ರ ಮೇಲೆ ಇನ್ನೂ ಸೆಸ್ ಕೂಡ ಕೆಲವು ವಸ್ತುಗಳ ಮೇಲೆ ಸೆಸ್ ಇತ್ತು. ಈಗ ಅದೆಲ್ಲ ಬಗೆಹರಿದು ಒಬ್ಬ ಸಾಮಾನ್ಯನಿಗೂ ಕೂಡ ಅರ್ಥ ಆಗುವಂಥ ರೀತಿಯಲ್ಲಿ ದರಪಟ್ಟಿಗಳನ್ನು ಬರೀ 2 ದರಪಟ್ಟಿಯಾಗಿ ಈಗ ನಿಗದಿ ಮಾಡಿದ್ದಾರೆ. ಏನು ಅಂದರೆ ಒಂದು 5% ಇಲ್ಲ 18%. ಮತ್ತು ಎಷ್ಟೊಂದು ವಸ್ತುಗಳು, ಅದು ಶಿಕ್ಷಣ ರಂಗ ಇರ್ಬೋದು, ಏನು ವೈದ್ಯಕೀಯ ರಂಗ ಇರ್ಬೋದು, ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂಥ ವಿಚಾರ ಇರ್ಬೋದು, ರೈತರಿರ್ಬೋದು, ಬುಡಕಟ್ಟು ಜನಾಂಗಗಳಿರ್ಬೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರೀಸಾಮಾನ್ಯನಿಗೆ ಕೈಗೆಟುಕೋ ದರದಲ್ಲಿ ವಸ್ತುಗಳಿರ್ಬೋದು ಅಥವಾ ಸೇವೆಗಳು ಇರ್ಬೋದು, ಅದು ಸಿಗುವಂಥ ಒಂದು ಬಹುದೊಡ್ಡ ದಿಟ್ಟ ಹೆಜ್ಜೆ ಮತ್ತು ದಿಟ್ಟ ಪ್ರಯತ್ನ. ಇದು ಬರೀ ಕೇಂದ್ರ ಸರ್ಕಾರನ ಹೇಳೋದಿಲ್ಲ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಒಂದು ಸಹಕಾರದಿಂದ ಸಹಮತಿಯನ್ನು ಮೂಡಿಸಿ ನಾಗರಿಕರಿಗೆ, ಎಲ್ಲ ದೇಶದ ಸಮಸ್ತ ಜನತೆಗೆ ಒಳಿತಾಗುವಂಥ ಒಂದು ಹೆಜ್ಜೆಯನ್ನು ತೆರಿಗೆ ಕ್ಷೇತ್ರದಲ್ಲಿ ಇಟ್ಟಿರೋದು ಇದು ಒಂದು ಐತಿಹಾಸಿಕ ಗಳಿಗೆ. ನೋಡಿದ್ರಲ್ಲ, ತೆರಿಗೆ ಒಂದು ವಿಚಾರವಾಗಿ ಇತ್ತೀಚೆಗೆ ಸಾಕಷ್ಟು ಬೆಳವಣಿಗೆಗಳಾಯಿತು. 18% ಇದ್ದಂತಹ ತೆರಿಗೆಯನ್ನು 5%ಗೆ ಇಳಿಸಿದೆ, 12%ಗೆ ಇಳಿಸುವಂಥ ಕೆಲಸ ಆಗಿದೆ. ಇದೇ ಸಂಬಂಧಪಟ್ಟಾಗೆ ಗ್ರಾಹಕರಿಗೆ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಗೊಂದಲ ಸೃಷ್ಟಿ ಮಾಡುವಂಥವರು ಬೇರೆ ಬೇರೆ ರೂಪದಲ್ಲಿ ಮಾಡ್ತಾ ಇರ್ಬೋದು. ಆದರೆ ತೆರಿಗೆ ಸಂಬಂಧಪಟ್ಟಾಗಿರುವಂಥ ಇಲಾಖೆಗಳಾಗ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು, ಅದರದ್ದೇ ಆದಂಥ ಸಚಿವಾಲಯ ಆಗ್ಬೋದು, ಉತ್ತಮವಾದಂಥ ಬೆಳವಣಿಗೆ ಜನರಿಗೆ ಕೊಡುವಂಥ ಕೆಲಸ ಆಗ್ತಾಯಿದೆ ಎನ್ನುವಂಥ ಮಾಹಿತಿಯನ್ನು ಬೆಂಗಳೂರಿನಲ್ಲಿರುವಂಥ ಈ ಒಂದು ಟ್ಯಾಕ್ಸ್ ಸಂಬಂಧಪಟ್ಟಾಗೆ ಆಯುಕ್ತರೇನಿದ್ದರು ಕೊಟ್ರೇಸ್ವಾಮಿಯವರು ಉತ್ತಮವಾದಂಥ ಬೆಳವಣಿಗೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಮಂಜುನಾಥ್ ಹೊಸಹಳ್ಳಿ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.